ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅತಿಯಾದ ಮೊಬೈಲ್ ಬಳಕೆ ಕೂಡ ಮೊಡವೆಗೆ ಕಾರಣವಾಗಬಹುದು. ನೀವು ಮಲಗುವ ದಿಂಬಿನ ಕವರ್ ಕೂಡ ನಿಮ್ಮ ಪಿಂಪಲ್ಗೆ ಕಾರಣವಾಗಬಹುದು. ಹೌದಾ? ಅದು ಹೇಗಂತೀರಾ? ಈ ರಿಪೋರ್ಟ್ ನೋಡಿ. ಇತ್ತೀಚೆಗೆ ಮೊಡವೆ ಸಮಸ್ಯೆ ಅನ್ನೋದು ಹೆಚ್ಚಿನವರಿಗೆ ತಲೆನೋವಾಗಿ ಬಿಟ್ಟಿದೆ. ವಿಶೇಷವಾಗಿ ಯುವ ಜನರಲ್ಲಿ ಈ ಸಮಸ್ಯೆ ಜಾಸ್ತಿಯಾಗಿದ್ದು, ಹೆಚ್ಚಿದ ಉಷ್ಣತೆ, ಬೆವರು, ಧೂಳು ಹೀಗೆ ನಾನಾ ಕಾರಣದಿಂದ ಇದು ಉಂಟಾಗುತ್ತದೆ. ಅದೇ ರೀತಿ ಆಧುನಿಕ ಆಹಾರ ಕ್ರಮ, ಹಾರ್ಮೋನ್ ಬದಲಾವಣೆ, ಕೆಲಸದ ಒತ್ತಡ ಹೀಗೆ ಹಲವು ಸಂದರ್ಭಗಳಲ್ಲೂ ಮೊಡವೆ ಮೂಡುತ್ತವೆ. ಇತ್ತೀಚೆಗೆ ಈ ಸಮಸ್ಯೆ ಯುವಜನತೆಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇನು? ಇದಕ್ಕೆ ಯಾವ ರೀತಿಯಲ್ಲಿ ಮನೆಯಲ್ಲೇ ಮದ್ದು ಮಾಡಬಹುದು ಎಂಬ ಮಾಹಿತಿ ಇಲ್ಲಿದೆ. ಹಿಂದೆ ಹೆಚ್ಚಾಗಿ ಆಯಿಲ್ ಸ್ಕಿನ್ ಅಥವಾ ಹಾರ್ಮೋನ್ ಬದಲಾವಣೆಯಿಂದಾಗಿ ಮೊಡವೆ ಸಮಸ್ಯೆ ಉಂಟಾಗ್ತಿತ್ತು. ಆದರೆ ಇತ್ತೀಚೆಗೆ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡೋದ್ರಿಂದಲೂ ಮೊಡವೆ ಮೂಡಬಹುದು. ಫೋನ್ ಸ್ಕ್ರೀನ್ ಮೇಲೆ ಬ್ಯಾಕ್ಟೀರಿಯಾಗಳು ಸುಲಭವಾಗಿ ಕಾಣಿಸಿಕೊಳ್ಳುತ್ತವೆ. ಫೋನ್ ಕಿವಿಗೆ ಹತ್ತಿರವಿಟ್ಟು ಮಾತನಾಡಿದಾಗ ಸ್ಕ್ರೀನ್ ಮೇಲಿನ ಬ್ಯಾಕ್ಟೀರಿಯಾ ಅದರಲ್ಲಿರುವ ಧೂಳು ಮುಖಕ್ಕೆ ತಾಗಬಹುದು. ಇದು ಮೊಡವೆಗೆ ಕಾರಣವಾಗಬಹುದು. ಅದೇ ರೀತಿ ನೀವು ಬಳಸುವ ಪಿಲ್ಲೋ ಕವರ್ ಕೂಡ ಮೊಡವೆಗೆ ಕಾರಣವಾಗಬಹುದು. ದಿಂಬಿನ ಕವರ್ನಲ್ಲಿ ಬ್ಯಾಕ್ಟೀರಿಯಾ, ಎಣ್ಣೆ, ಧೂಳು ಸಂಗ್ರಹವಾಗಿ ನಿಮ್ಮ ಮುಖಗಳಿಗೆ ಹರಡಬಹುದು. ಇದರಿಂದ ಚರ್ಮದ ಕೋಶಗಳು ಸಂಗ್ರಹವಾಗಿ ಮೊಡವೆಗಳು ಕಾಣಿಸಿಕೊಳ್ಳಬಹುದು. ಹಾಗಾಗಿ ತಲೆದಿಂಬು ಕವರ್ ಬದಲಾಯಿಸುವ ಅಭ್ಯಾಸ ಮಾಡಿಕೊಳ್ಳಿ. ಕೆಲವು ಆಹಾರಗಳು ನೇರವಾಗಿ ಮೊಡವೆಗೆ ಕಾರಣವಾಗುತ್ತವೆ. ಹಾಲಿನ ಉತ್ಪನ್ನಗಳು, ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಫ್ಯಾಟ್ ಇರುವ ಆಹಾರಗಳು ಮೊಡವೆಗಳಿಗೆ ಕಾರಣವಾಗುತ್ತವೆ. ಹಾಗೆಯೇ ಅತಿಯಾದ ಮೇಕಪ್ ಮಾಡೋದರಿಂದಲೂ ಮೊಡವೆ ಕಾಣಿಸಿಕೊಳ್ಳಬಹುದು. ಹಾಗಿದ್ರೆ ಇದಕ್ಕಿರುವ ನೈಸರ್ಗಿಕ ಪರಿಹಾರವೇನು ಅಂತ ಹೇಳಿದ್ರೆ, ತುಳಸಿ, ಪುದೀನ, ದೊಡ್ಡಪತ್ರೆ, ಒಂದೆಲಗ ಹಾಗೂ ಅಲೋವೆರಾ ಇತ್ಯಾದಿಯನ್ನ ಸರಿ ಸಮಾನವಾಗಿ ತೆಗೆದುಕೊಂಡು ಪೇಸ್ಟ್ ಮಾಡಿ ಮುಖಕ್ಕೆ ಲೇಪನವಾಗಿ ಹಚ್ಚಿ ಹಸಿ ಹಾಲನ್ನ ಮುಖಕ್ಕೆ ಬಳಸೋದ್ರಿಂದ ಮೊಡವೆಯನ್ನ ಕಡಿಮೆ ಮಾಡಬಹುದು. ಮೊಡವೆಗಳ ಮೇಲೆ ಐಸ್ ಕ್ಯೂಬ್ ಮಸಾಜ್ ಮಾಡುವುದು ಕೂಡ ಉತ್ತಮ ಪರಿಹಾರ. ಮಲಗುವ ಮೊದಲು ಮೊಡವೆಯ ಮೇಲೆ 2 ಹನಿ ಜೇನುತುಪ್ಪವನ್ನು ಹಚ್ಚಿ ಬೆಳಗ್ಗೆ ಮುಖ ತೊಳೆದರೂ ಮೊಡವೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.